ಅಮ್ಮ, ನಿನಗೇನು ಹೇಳ್ದೇನೆ ನಾನೊಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ, ಇನ್ನೊಂದು ವೀಕ್ ಇದೆ ಅಷ್ಟೇನೆ. ಅಷ್ಟರೊಳಗಡೆ ನಾವು ಹುಡುಕಿ ಕ್ಲಿಯರ್ ಮಾಡಿ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ತುಂಬಾ ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಿ. ಅದು ಸ್ವಲ್ಪ ನನಗೆ ಗೊತ್ತಿಲ್ಲ ಸಕ್ಸಸ್ ಆಗ್ತೈತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಹೋಪ್ ಮೇಲೆ ಅಂದ್ಕೊಂಡಿದ್ದೀನಿ. ಈಗ ನಾವು ಸದ್ಯಕ್ಕೆ ಈ ಮನೆ ಬಿಡಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವಾಗ. ಅಮ್ಮ, ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಈ ಮನೆನ ಈಗ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಮ್ಮ. ಏನೋ ಇದು ಹಿಂಗೆ ಹೇಳ್ತಾ ಇದೆಯಾ? ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಏನು ಅರ್ಥ? ಅಲ್ಲ, ನಾವು ಕಷ್ಟಪಟ್ಟು ಕಟ್ಟಿರೋ ಮನೆ ಅಲ್ವಾ ಇದು? ಅಮ್ಮ, ಪರಿಸ್ಥಿತಿ ಹಂಗೈತೆ. ಎಲ್ಲ ಟೈಮು ಹಿಂಗೆ ಇರಲ್ಲ. ಇವತ್ತು ನಾವು ಕಷ್ಟದಾಗಿದ್ದೀವಿ ನಾವು ಅಂತ ಹೇಳಿದ್ರೆ ಜೀವನ ಎಲ್ಲನೂ ಕಷ್ಟದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ನಮಗೂ ಒಂದು ಟೈಮ್ ಬಂದೇ ಬರ್ತೈತೆ. ನೀನೇನು ಯೋಚನೆ ಮಾಡಬೇಡ. ನಾನು ಮಾಡಿರೋ ಪ್ಲಾನ್ಗೆ ನಮ್ಮ ಆಸ್ತಿ ಇಂಚಿಂಚು ವಾಪಸ್ ಬರ್ತದೆ. ನೀನೇನು ಯೋಚನೆ ಮಾಡಬೇಡ ಅಮ್ಮ. ಎಲ್ಲ ವಾಪಸ್ ತಗೊಂಡು ಬಂದು ನಿನ್ನ ಕಾಲು ಮುಂದೆ ಕೊಡೋ ಜವಾಬ್ದಾರಿ ನಂದು. ಈ ಸಲ ನಾನು ತುಂಬ ಹೇಳೋದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಡಿಸಿಷನ್ ತಗೊಂಡಿದ್ದೀನಿ. ಆದರೆ ನಾನು ಸ್ವಲ್ಪ ದಿನ ಮನೇಲಿರಲ್ಲ. ಯಾಕೆ ಏನು ಎತ್ತ ಅಂತ ಏನು ಕೇಳಬೇಡಿ. ನಿಮಗೆ ಅಂತ ಒಂದು ಚಿಕ್ಕ ಮನೆ ಮಾಡಿದ್ದೀನಿ, ಸರಿನಾ? ಇದ್ರದ್ದು ಕೆಲಸ ಎಲ್ಲ ಮುಗಿಲಿ. ನೀನು ಅಪ್ಪ ಇಬ್ಬರು ಅಲ್ಲಿರ್ರಿ ಇಬ್ರು. ನಿಮ್ಮಿಬ್ರಿಗೆ ಒಬ್ಬರು ಕೆಲಸದವ್ರು ಇರ್ತಾರೆ. ನಿಮ್ಗೆ ಊಟ ಅಡುಗೆ ತಿಂಡಿ ಏನು ಬೇಕು ಎಲ್ಲ ಮಾಡಿಕೊಡ್ತಾರೆ, ಸರಿನಾ? ಜಸ್ಟು 2 months ಟೈಮ್ ಕೊಡು. ಎಲ್ಲ ಕ್ಲಿಯರ್ ಮಾಡಿ ತಂದು ನೀನು ಮುಂದೆ ನಿಲ್ಲಿಸಿರ್ತೀನಿ ಎಲ್ಲನೂ. ಏನೋ ಕಣೋ, ನನಗಂತೂ ನಂಬಿಕೆನೇ ಜೀವನ ಆಗಿತ್ತು. ಆ ನಂಬಿಕೆನೇ ಹೊರಟೋಗ್ಬಿಟ್ಟೈತೆ ನನಗಂತೂ. ಏನೇನು ಅರ್ಥ ಆಗ್ತಿಲ್ಲ ನನಗಂತೂ. ಏನು ಮಾಡಬೇಕು, ಏನು ಬಿಡಬೇಕು, ಯಾರನ್ನು ನಂಬಬೇಕು, ಯಾರು ನಂಬಾರ್ದು? ಪ್ರಪಂಚ ಒಳ್ಳೆಯವ್ರಿಗೆ ಯಾವತ್ತೂ ಮೋಸ ಮಾಡ್ತಾನೇ ಇರ್ತಾರೆ. ಸರಿ, ಆಯಿತು. ಈಗಿನ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಅಪ್ಪಂಗೆ ಹಿಂಗಾದರೂ ಹೇಳಿ ಒಪ್ಪಿಸಿ ಬೇರೆ ಮನೆಗೆ ಶಿಫ್ಟ್ ಆಗೋಣ. ನನಗೂ ಗೊತ್ತು, ಈ ಮನೆನ ಇವಾಗ ಬ್ಯಾಂಕವರು ಸೀಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಆಯಿತು, ಪರವಾಗಿಲ್ಲ. ನಡಿ, ನೀನೇನು ಬೇಜಾರು ಮಾಡ್ಕೋಬೇಡ. ನೀನು ಎಲ್ಲಾದರೂ ಹೋಗು, ಎಲ್ಲೋದ್ರೂ ನೀನು ಎಲ್ಲ ನಿನಗೆ ಒಳ್ಳೇದೇ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಕಣೋ. ನಡಿ, ಹೋಗೋಣ. ಥ್ಯಾಂಕ್ಸ್ ಅಮ್ಮ. ನೀನು ಇಷ್ಟು ಹೇಳ್ತಾ ಇದೆಯಲ್ಲ, ಇಷ್ಟು ಸಾಕು ನನಗೆ. ಬೇರೆ ಇನ್ನೇನೂ ಬೇಕಿಲ್ಲ. ಸರಿ, ನೀನು ಅಪ್ಪನ ರೆಡಿ ಮಾಡು. ಅಷ್ಟರೊಳಗಡೆ ನಾನು ರೆಡಿ ಆಗ್ತೀನಿ. ಸರಿ ಕಣೋ. ಏಯ್, ಏನು ಮನೆ ಶಿಫ್ಟ್ ಮಾಡ್ತಾ ಇದೆಯಂತೆ? ಅದು ರೆಂಟ್ ಮನೆಗೆ ಹೋಗ್ತಾ ಇದೆಯಂತೆ? ನಾನೇನಾದರೂ ಸತ್ತೋಗಿದ್ದೀನಾ? ನೋಡು, ಅದೆಲ್ಲ ಏನೂ ಬೇಕಿಲ್ಲ. ನೀನು ನಮ್ಮ ಮನೆಗೆ ಬರಬೇಕು ಅಷ್ಟೇನೆ. ಅಯ್ಯೋ ಮಾರಯ್ಯ, ನಾನು ಒಬ್ಬ ಆಗಿದ್ರೆ ನಾನು ಬರ್ತಾ ಇದ್ದೆ. ಈಗ ಅಮ್ಮ ಅಪ್ಪ ಎಲ್ಲರೂ ಇದ್ದಾರೆ. ಈಗ ಅದೆಲ್ಲ ಚೆನ್ನಾಗಿರಲ್ಲ, ಸುಮ್ಮನೆ ಇರು. ನಿನಗೂ ಗೊತ್ತಲ್ಲ ನಮ್ಮ ಅಮ್ಮ ಅಪ್ಪ ಎಷ್ಟು ಸ್ವಾಭಿಮಾನಿಗಳು ಅಂತೇಳ್ಬಿಟ್ಟು ಯಾರ ಮನೆಗೂ ಬರಲ್ಲ, ಸರಿನಾ? ಅದೆಲ್ಲ ತಿಳಿದಿದ್ದೇನೆ ನಾನು ಈ ಥರ ಮಾಡಿರೋದು. ನೀನು ಕೊಟ್ಟಿರೋ ಐಡಿಯಾಯಿಂದ ಇನ್ನೊಂದು 2 ತಿಂಗಳಿಗೆ ಏನು ಬೇಕೋ ಅದನ್ನು ನಾನು ಮಾಡಿರ್ತೀನಿ. ನೀನು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊತೀಯ? ಅಪ್ಪ ಅಮ್ಮಂಗೆ ಎಲ್ಲಿಷ್ಟನೋ ಏನು ಇಷ್ಟನೋ ಅದು ಮಾಡಲಿ ಅಷ್ಟೇ. ಅಲ್ಲ ಕಣೋ, ನಮ್ಮ ಮನೆಗಳೇ ಎಲ್ಲಾದರೂ ನಮ್ಮ ಮನೆಗಳಾಗೆ ಇರ್ಬೋದಲ್ವೇನೋ? ಬೇಡ ಬೇಡ ಬೇಡ, ಸದ್ಯಕ್ಕೇನು ಬೇಡ. ನಾನು ನಿನಗೆ ಹೆಲ್ಪ್ ಬೇಕಾದರೆ ನಾನು ಕೇಳ್ತೀನಿ. ನೀನು ಕೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಅಕೌಂಟ್ಗೆ ಸ್ವಲ್ಪ ಅಮೌಂಟ್ನ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಯೂಸ್ ಮಾಡ್ಕೊ, ಸರಿನಾ? ಡ್ಯಾಡ್ನ ಕೇಳಿಬಿಟ್ಟೆ ಕೊಟ್ಟಿದ್ದೀನಿ ಕಣೋ. ಡ್ಯಾಡ್ ಹತ್ರನೇ ಇಸ್ಕೊಂಡು ಕೊಟ್ಟಿರೋದು. ನೀನು ಆಮೇಲೆ ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಮಾತ್ರ ಕೇಳಬೇಡ. ನಮ್ಮಪ್ಪ ನನಗೆ ಅಂತ ಮಾತ್ರ ಕೊಡಲ್ಲ, ಅದಕ್ಕೆ ನಿನಗೆ ಅಂತ ಹೇಳಿನೇ ತಗೊಂಡು ಅಕೌಂಟ್ಗೆ ಹಾಕಿದ್ದೀನಿ. ಡೋಂಟ್ ವರಿ, ಓಕೆನಾ? ನಿನ್ನ ಕೆಲಸಕ್ಕೆ ತುಂಬ ಯೂಸ್ಗೆ ಬೇಕಾಗುತ್ತೆ ಅಂತ ಅನಿಸುತ್ತೆ. ಹಾಗೆಯೇ ನಿನ್ನ ಕಾರುಗಳನ್ನೆಲ್ಲನೂ ಇದು ಮಾಡ್ಕೊಂಡಿಲ್ವಲ್ಲ, ನಿನ್ನ ಕಾರೆಲ್ಲ ನಿನ್ನ ಹತ್ರನೇ ಇರ್ತವೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಎಷ್ಟು ಅಮೌಂಟ್ ಬೇಕಾದರೂ ನನ್ನನ್ನು ಕೇಳು, ನಾನು ಕೊಡ್ತೀನಿ. ಥ್ಯಾಂಕ್ಸ್ ಕಣೋ. ನೀನು ಕಣೋ ನನ್ನ ನಿಜವಾದ ಫ್ರೆಂಡ್ ಅಂತ ಹೇಳಿದ್ರೆ. ಬಿಡಪ್ಪ, ಹಳ್ಳಿಗೆ ಹೋಗ್ತಿದ್ಯಲ್ಲ, ಯಾವುದಾದ್ರೂ ಒಂದು ಹಳ್ಳಿ ಹುಡುಗಿನ ಮದುವೆ ಮಾಡ್ಕೊಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀಯಾ? ಹಾಂ, ಅಂತೂ ನನ್ನ ಬ್ರೋಕರ್ ಕೆಲಸ ಮಾಡು ಅಂತ ಹೇಳ್ತಾ ಇದೆಯಾ? ಏ ಸುಮ್ಮನಿರೋ, ಹಂಗೇನಲ್ಲ. ಫ್ರೆಂಡ್ಗೆ ಹುಡುಗಿನ ಹುಡುಕೊಡ್ದಂಗೆ ಇನ್ನು ಯಾರು ಹುಡುಕೊಡ್ತಾರೆ ಹೇಳು? ಸರಿ ಸರಿ, ಆಯಿತು ಆಯಿತು. ನಾನು ಹುಡುಕೊಡಲ್ಲ ಅಂತಂದ್ರೆ ನೀನು ಸುಮ್ಮನೆ ಇರ್ತೀಯಾ? ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನೇ ಹೇಳ್ತೀನಿ ನಿನಗೆ. ಥ್ಯಾಂಕ್ಸ್ ಕಣೋ. ಸರಿ ಕಣೋ, ಟೈಮ್ ಆಯಿತು. ಈಗ ಶಿಫ್ಟಿಂಗ್ ಹೋಗಬೇಕು ಮನೆಗೆ. ಅಪ್ಪ ಅಮ್ಮನೇ ರೆಡಿಯಾಗಿರ್ತಾರೆ, ನಾನು ಹೊರಡ್ತೀನಿ. ಸರಿ ಕಣೋ, ಏನು ಹೆಲ್ಪ್ ಬೇಕಾದ್ರೂ ನನಗೆ ಫೋನ್ ಮಾಡು. ಸರಿ ಕಣೋ, ಆಯಿತು. ಅಪ್ಪ, ಹೇಗಿದೆ ಮನೆ? ನಿಮ್ಗೆ ಇಷ್ಟ ಆಯ್ತಾ? ನೆಮ್ಮದಿಯಾಗಿರಕ್ಕೆ ಇಷ್ಟು ಸಾಕು ಮಗನೆ. ಇದರಲ್ಲಿರೋ ನೆಮ್ಮದಿ ಕೋಟಿ ಕೋಟಿ ಇದ್ದಾಗಿರಲ್ಲ. ಈಗೇನೋ ಒಂಥರ ಮನ್ಸಿಗೆ ನೆಮ್ಮದಿ. ನನಗಂತೂ ಈ ಮನೆ ತುಂಬಾನೇ ಇಷ್ಟ ಆಯಿತು. ನಾನು ನಿಮ್ಮಮ್ಮ ಮೊದಲು ಎಲ್ಲ ಬೆಂಗಳೂರಿಗೆ ಬಂದಾಗ ನಾವು ಬಾಡಿಗೆ ಮನೆಗೆ ಇದೇ ಥರನೇ ಇದ್ವಿ. ಆಮೇಲೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಇದು ಅಂತ ಎಲ್ಲ ಬೆಳೆದ ಮೇಲೆ ಮತ್ತೆ ನಾವೆಲ್ಲ ದೊಡ್ಡ ಮನೆ ಅಂತ ಹೋಗಿದ್ದು. ಈಗ ಮತ್ತೆ ಇಲ್ಲಿಗೆ ಬಂದು ನಿಂತಿದ್ದೀವಿ. ಪರವಾಗಿಲ್ಲ, ದೇವ್ರು ನಮ್ಮ ಕೈ ಬಿಡಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ದೇವ್ರ ಮೇಲೇ ಎಲ್ಲ ಭಾರ ಹಾಕಿ ಈ ಮನೆಗೇ ಸುಖವಾಗಿರ್ತೀವಿ. ನೋಡು ಮಗ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಸರಿನಾ? ಅಯ್ಯೋ ನಮ್ಮಪ್ಪ ಹಂಗೆ, ನಮ್ಮಮ್ಮ ಹಿಂಗೆ, ಚಿಕ್ಕ ಮನೆಗವ್ರೆ, ಆದರೆ ಯೋಚನೆ ಎಲ್ಲ ಮಾಡಬೇಡ. ನೀನೇ ಹೇಳ್ತಾ ಇದ್ದೆ ಅಲ್ವಾ, ಏನೋ ವರ್ಕ್ ಇದೆ, ಕೆಲಸ ಇದೆ, ಹೋಗ್ಬೇಕು ಅಂತ. ಎಲ್ಲ ಹೋಗಿ ಓಡಾಡ್ಕೊಂಡು ಬಿಡ್ಬಾ, ನಿಂಗೆಲ್ಲ ಒಳ್ಳೇದಾಗಲಿ, ಸರಿನಾ? ಆದಷ್ಟು ಬೇಗನೆ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ನಂಗೆ ಮನಸ್ಸು ಹೇಳ್ತಾ ಐತೆ. ನಾನಂತೂ ಒಂದು ವ್ರತ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ಅಂದರೆ ವೈಭವ ಲಕ್ಷ್ಮಿ ವ್ರತ. ಆ ವ್ರತನ ನಾನು ಇಲ್ಲಿ ಶುರು ಮಾಡ್ತೀನಿ. ಆ ವ್ರತ ಮುಗಿಯೋದ್ರೊಳಗಡೆ ನಮಗೆಲ್ಲ ಒಳ್ಳೇದಾಗಿರುತ್ತೆ ನೋಡು. ಸರಿ ಅಮ್ಮ, ಆಯಿತು.
ನೋಡಿ, ನೀವೇ ಅಲ್ವಾ ಈ ಮನೆಗೆ ಬಂದಿರೋದು? ಹಾ ಅಜ್ಜಿ, ನಾವೇ ಬಂದಿರೋದು. ನನಗೇನು ಅಷ್ಟೊಂದು ಏಜ್ ಆಗೋಗ್ಬಿಟ್ಟಿದ್ಯಾ? ನನಗೆ ಡೋಂಟ್ ಕಾಲ್ ಮಿ ಅಜ್ಜಿ, ಕಾಲ್ ಮಿ ಆಂಟಿ. ಓ ಸಾರಿ ಆಂಟಿ, ಮಿಸ್ಟೇಕ್ ಆಗೋಗ್ಬಿಡ್ತು. ಮಿಸ್ಟೇಕ್ ಆಗೋದಿಲ್ಲ, ಕಾಮನ್ ಬಿಡಿ. ನಾನೇನು ಅಜ್ಜಿ ಥರ ಏನು ಕಾಣ್ತಾ ಇಲ್ಲ ತಾನೇ? ಅಯ್ಯೋ ಛೇ, ನಾನು ಅಜ್ಜಿ ಅಂತ ಕರೆಯೋಕ್ಕಿಂತ ಮುಂಚೆ ನಿಮ್ಮ ಮುಖ ಒಂದ್ಸಲ ನೋಡಬೇಕಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಛೇ, ಎಂತ ತಪ್ಪು ಮಾಡಿಬಿಟ್ಟೆ ಅಜ್ಜಿ ಅಂತ ಕರೆದ್ಬಿಟ್ಟು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ಈ ಮನೆ ಓನರು. ಓ ಹೌದಾ, ಗೊತ್ತಿರಲಿಲ್ಲ. ನನ್ನ ಮಗ ಮನೆ ನೋಡಿದ್ದು. ಹಾಂ ನಾನೇ ನೋಡಿದ್ದು. ಅವತ್ತು ನಿಮ್ಮ ಹಸ್ಬೆಂಡ್ ಇದ್ರು ಅನಿಸುತ್ತೆ. ನಾನು ಆ್ಯಕ್ಚುಲಿ ನಿಮ್ಮ ನೋಡಿರಲಿಲ್ಲ. ಹಾ, ನಾನೇ ಯಾವಾಗೂ ಮನೆ ಬಾಡಿಗೆ ಕೊಡ್ತಾ ಇದ್ದಿದ್ದು. ನನ್ನ ಗಂಡ ಕೊಟ್ಬಿಟ್ಟವನೆ, ನಾನು ಇರಲಿಲ್ವಲ್ಲ, ಅದಕ್ಕೆ ನನ್ನ ಗಂಡ ಕೊಟ್ಬಿಟ್ಟವನೆ ಬಾಡಿಗೆಗೆ. ನೋಡಿ, ಐ ಆಮ್ ವೆರಿ ಸ್ಟ್ರೇಟ್, ಸರಿನಾ? ನಾವು ತುಂಬಾ ರಿಚ್ಚು. ನಮ್ಮ ಲೆವೆಲೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅನಿಸುತ್ತೆ. ಆದರೂ ಪಾಪ ಹೋಗ್ಲಿ ಅಂತ ಇದು ಮಾಡ್ತಾ ಇದ್ದೀನಿ. ನೋಡಿ, ಅದೇನು ಅಂತ ಹೇಳಿದ್ರೆ ಮನೆ ತುಂಬ ನೀಟಾಗಿ ಇಟ್ಕೋಬೇಕು, ಸರಿನಾ? ನಮ್ಮ ಮನೆಗಂತೂ ಒಬ್ಬರು ಕೆಲಸದಾಳಿದ್ದಾರೆ, ಮನೆಯೆಲ್ಲ ನೋಡ್ಕೊತಾರೆ. ಪಾಪ ನೀವು ಬಾಡಿಗೆ ಕಟ್ಕೊಂಡು ಬಂದಿರೋರಲ್ವಾ, ನಿಮ್ಮ ಮನೆಗೆಲ್ಲ ನೀವೇ ಮಾಡ್ಕೋಬೇಕು ಕೆಲಸನ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಮನೆಯೆಲ್ಲ ದಿನ ಒರೆಸಿ ಗುಡಿಸಿ ಮಾಡಿ ನೀಟಾಗಿ ಇಟ್ಕೊಳ್ಳಿ, ಸರಿನಾ? ಹಾಂ ಸರಿ, ಆಯಿತು. ನೀವು ಕ್ಲೀನಿಂಗ್ ಬಗ್ಗೆ ಯೋಚನೆ ಮಾಡಬೇಡಿ ಆಂಟಿ. ನಾವಿದೀವಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಮನೇನ. ನೀವು ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಆಗ್ತೀರಾ? ಹಾಂ, ಬಾಡಿಗೆ ಅಂತನೂ ಮಂತ್ಲಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ, ಎಲ್ಲ ನೋಡ್ಕೊಳ್ತೀವಿ ನಾವು. ಹಾಂ, ಮತ್ತೆ ಏನು ಕೆಲಸ ಮಾಡೋದು ನೀವು? ಹಾಂ, ನಾನು ಇಂಜಿನಿಯರ್, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇಂಜಿನಿಯರಾ? ಪರವಾಗಿಲ್ಲ. ನಮ್ಮ ಬಾಡಿಗೆ ದುಡ್ಡಂತೂ ಉಡ್ತೈತೆ ಬಿಡು. ಅದ್ರ ಬಗ್ಗೆ ಎಲ್ಲನೂ ಏನು ಯೋಚನೆ ಮಾಡೋಂಗಿರಲ್ಲ. ಹಾಂ, ನೀವು ಬಾಡಿಗೆ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಮನೆ ಚೆನ್ನಾಗಿ ಇಟ್ಕೊತೀವಿ, ಎಲ್ಲ ನೋಡ್ಕೊಳ್ತೀವಿ. ನೋಡಿ, ಗಾಡಿ ಎಲ್ಲನೂ ಪಾರ್ಕಿಂಗ್ ಮಾಡೋಕ್ಕೆ ಕೆಳಗಡೆ ಜಾಗ ಇದೆ, ಮಾಡ್ಕೊಳ್ಳಿ. ನಮ್ಮದು ಈ ಬಿಲ್ಡಿಂಗಿಗೆ ನಮ್ಮದು ಮಾತ್ರನೇ ಕಾರ್ ಇರೋದು, ಸರಿನಾ? ಕಾರ್ಗೆ ಜಾಗ ನಿಲ್ಸೋಕ್ಕೆ ಜಾಗ ಏನು ತುಂಬ ಇದೆ. ಆದರೆ ನನಗೆ ಗೊತ್ತು ನಿಮ್ಮ ಹತ್ರ ಎಲ್ಲ ಕಾರ್ ಇರಲ್ಲ ಅಂತ. ಆದರೂ ಹೇಳ್ತೀನಿ, ಪಕ್ಕದ ಸೈಟ್ ನಮ್ಮದೇ, ಅಲ್ಲಿ ಬೇಕಾದರೆ ನೀವು ಗಾಡಿ ಏನಾದರೂ ಇದೆ ನಿಲ್ಲಿಸ್ಕೋಬೋದು. ಏನು ತೊಂದರೆ ಇಲ್ಲ. ಹೌದಾ ಆಂಟಿ? ನಂದು ಒಂದು 10 ಕಾರ್ ಇದೆ. ಆ ಕಾರ್ನ ಅಲ್ಲಿ ಪಾರ್ಕ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಬಿಡಿ. ನಾನು ಪ್ಲೇಸ್ ಹುಡುಕ್ತಾ ಇದ್ದೆ, ಎಲ್ಲಿ ಪಾರ್ಕ್ ಮಾಡಲಿ ಕಾರ್ನ ಅಂತ ಹೇಳಿ. ಈಗ ಪಾರ್ಕ್ ಮಾಡ್ತೀನಿ. ಏನು 10 ಕಾರಾ? ಅಂದರೆ ನೀನು ಕ್ಯಾಬ್ ಡ್ರೈವರಾ? ಅಯ್ಯೋ ಛೇ, ಎಲ್ಲೋ ಬೋರ್ಡ್ ಅಲ್ಲ, ವೈಟ್ ಬೋರ್ಡು, ಎಲ್ಲ ನನ್ನವೇ ಕಾರುಗಳು. ಏನು 10 ಕಾರಾ? ಅಯ್ಯೋ, ನನ್ನ ಮಗುಂಗೆ ಕಾರ್ ಕ್ರೇಜ್ ಜಾಸ್ತಿ, ಅದಕ್ಕೆ ಅವನು ಕಾರ್ನೆಲ್ಲ ಪರ್ಚೇಸ್ ಮಾಡಿ ಹಂಗೆ ಇಟ್ಕೊಂಡಿದ್ದಾನೆ. ಒಂದು ಮನೆ ಕಟ್ಕೋಬೇಕು, ಅದು ಬಿಟ್ಟು ಈ ಹುಡುಗರಿಗೆಲ್ಲ ಅದು ಏನು ದುರ್ಬುದ್ಧಿನೋ, ಯಾವಾಗೂ ಕಾರ್ಗೆ ಅಂತೇಳ್ಬಿಟ್ಟು ಕಾರ್ಗೆ ದುಡ್ಡು ಹಾಕ್ಬಿಟ್ರೆ ಉಳಿದಿರೋದೆಲ್ಲ ಹೆಂಗಾಗ್ಬೇಡ ಹೇಳಿ. ಸರಿ, ಏನೋ ನಮ್ಮ ಸೈಟ್ ಇರೋದಕ್ಕೆ ಸೊರೈತು, ಅದಕ್ಕೂ ನೀವು ಬಾಡಿಗೆ ಕಟ್ಟಬೇಕಾಗುತ್ತೆ. 10 ಕಾರ್ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ. ಅಯ್ಯೋ ಕಟ್ಟೋಣ ಬಿಡಿ, ಆಯಿತು. ಹಾಂ ಸರಿ. ಇವ್ರೇನು ಬರೀ ಬಿಲ್ಡಪ್ ಕೊಡ್ತಾವ್ರಾ? ಅಲ್ಲ ಕಣು, ನಮ್ಮ ಹತ್ರ ಇರೋ ಸ್ವಲ್ಪ ಅಮೌಂಟ್ ಇತ್ತಲ್ಲ, ಅದಕ್ಕೆ ಸ್ವಂತ ಮನೆನೇ ತಗೋಬೋದಿತ್ತಲ್ವೇನೋ. ಯಾಕೋ ಈ ಬಾಡಿಗೆ ಮನೆ ಕರ್ಕೊಂಡು ಬಂದೆ? ಯಾಕೋ ಈ ಲೈಫು ಸ್ವಲ್ಪ ದಿನ ನೋಡಬೇಕು ಅಂತ ಅನ್ನಿಸ್ತು ಅಮ್ಮ. ಯಾವಾಗಲೂ ದೊಡ್ಡ ಮನೆಗಿದ್ದು, ಸ್ವಂತ ಮನೆಗಿದ್ದು ಒಂಥರ ಅಷ್ಟೊಂದೇ ನನಗೆ ಈ ಥರ ಜೀವನ ಗೊತ್ತಿರಲಿಲ್ಲ ಅಲ್ವಾ. ಅದಕ್ಕೆ ಒಂದ್ಸಲ ಈ ಥರ ಜೀವನ ನೋಡೋಣ ಅಂತೇಳ್ಬಿಟ್ಟು ನಾನೇ ಸ್ವಲ್ಪ ದುಡ್ಡು ಇದ್ರೂ ಎಲ್ಲ ಯಾಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆಗೆ ಮುಂದೆ ಏನಕ್ಕಾದ್ರೂ ಖರ್ಚಿಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಬೇಡ ಅಂದ್ರೂ 50 lakhs ಮತ್ತೆ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾನೆ ಅವನು. ಅವ್ನು ಹೇಳ್ದ ಪರ್ಚೇಸ್ ಮಾಡು ಅಂತ, ನಾನೇ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡು ಮಗ, ಫಸ್ಟು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸಾಗಿ ದುಡ್ಡು ಮಾಡಬೇಕು, ಆಮೇಲೆ ಮನೆ ಕಟ್ಟಿಸ್ಬೇಕು, ಇಲ್ಲ ಮನೆ ತಗೋಬೇಕು. ಅದು ಬಿಟ್ಟು ಈ ಥರ ಎಲ್ಲ ಮಾಡೋದು, ಸುಮ್ಮನೆ ದುಡ್ಡು ಬಂತು ಅಂತದೆಲ್ಲ ತಪ್ಪು. ನೀನು ಒಳ್ಳೆ ಡಿಸಿಷನ್ನೇ ತಗೊಂಡಿದ್ಯಾ ಬಿಡು. ಥ್ಯಾಂಕ್ಸ್ ಅಪ್ಪ. ಅಮ್ಮ ಹೋಗು, ಅಡುಗೆ ಮನೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ನಿನಗೆಲ್ಲ ಕಂಫರ್ಟ್ ಆಗೈತಾ ಅಂತ ನೋಡು. ಬಿಡೋ, ಹೆಂಗಿದ್ರೇನು ನಾನಂತೂ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಮಾತ್ರ ರೆಡಿ ಆಗಿದ್ದೀನಿ. ಸರಿ, ನಾನು ಇನ್ನೂ ಹೊರಗಡೆ ಸ್ವಲ್ಪ ಐಟಮ್ಸ್ ಇದ್ದಾವೆ, ತರ್ತೀನಿ. ಹಾಗೇನೇ ಮನೆಗೆ ಏನು ಬೇಕೋ ಐಟಮ್ಸ್ ಎಲ್ಲನೂ ಕೆಲಸದವ್ರು ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ತರಿಸ್ಬಿಡಮ್ಮ. ಸರಿ ಮಗನೇ, ಆಯಿತು. ರೀ, ಆಸ್ತಿ ಎಲ್ಲ ಹೋಯ್ತಲ್ಲ, ನನ್ನ ಮಗ ಏನು ಮಾಡ್ತಾನೋ ಏನು ಅಂತ ಭಯ ಹೋಗ್ಬಿಟ್ಟಿತ್ತು. ನೋಡಿ, ಅವನು ನಮಗಿನ ಧೈರ್ಯವಾಗಿ ಹೆಂಗಿದ್ದಾನೆ. ಹೂನೇ, ನನ್ನ ಮಗನ ನೋಡಿದ್ರೆ ನನಗಂತೂ ಹೆಮ್ಮೆ ಆಗ್ತಾ ಐತೆ.